कारकः रक्षत्येव तदीयं मां कर्मार्थो गुरुदेवः आपादमौलिपर्यन्तं गुरूणाम् आत्मं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಪರಮಾತ್ಮ ನಮ್ಮೆಲ್ಲರಿಗೂ ಜನ್ಮವನ್ನು ಕೊಟ್ಟಿದ್ದಾನೆ, ಮನುಷ್ಯ ದೇಹವನ್ನು ಕೊಟ್ಟಿದ್ದಾನೆ, ಸಮಯವನ್ನು ಕೊಟ್ಟಿದ್ದಾನೆ. ಯಾವ ಸಮಯ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಅಂತ ಗೊತ್ತಿಲ್ಲ ಅಷ್ಟೇ. ನಾನು ಇವಾಗ ಚಿಂತನೆ ಮಾಡ್ತಾ ಇರೋದು ವಿಚಾರ ಮಾಡ್ತೀನಿ. ಮನುಷ್ಯ ಬದುಕೋದು ಲೈಫ್ ಟೈಮ್ ಅಂತ ಅನ್ನೋದು ಒಂದು 50 years 60 years 70 80 90 ಅಷ್ಟೇ ತಾನೆ. ಏನಾದರೂ 100 ಆದಮೇಲೆ ಯಾರೋ ಒಂದು ಚಾನ್ಸ್ ಇಲ್ಲ. ಅಷ್ಟರೊಳಗೆ ನಮ್ಮದೆಲ್ಲ ಆಗಬೇಕು. ನಾವು ಅಳ್ತೀವ ನಡ್ತೀವ, ಹೆಂಡತಿ ಮಕ್ಕಳು, ತೀರ್ಥಕ್ಷೇತ್ರ ಯಾತ್ರಾ, ದಾನ ಯಜ್ಞ, ಪುಸ್ತಕ ಬರಿತೀಯ, ಪುಸ್ತಕ ಓದ್ತೀಯ, ಇಲ್ಲ ಪ್ರವಚನ ಕೇಳ್ತೀಯ, ಪ್ರವಚನ ಹೇಳ್ತೀಯ, ಏನೇ ಮಾಡಿರಿ ಯಾವುದಕ್ಕೂ ಒಂದು ಎಂಡಿದೆ. 100 ಆದಮೇಲೆ ಕೃಷ್ಣಾರ್ಪಣ ನೆಕ್ಸ್ಟ್ ಇಲ್ಲ. ಈಗ ಅಂದರೆ ಅಷ್ಟೊಳಗೆಲ್ಲ ರನ್ನಿಂಗ್ ರೇಸ್ ಮಾಡಬೇಕು. ಹೀಗಾಗಿ ಅಷ್ಟರೊಳಗೇ ನಾವು ಎಷ್ಟು ರೀತಿಯಿಂದ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯದ ಪ್ರಯತ್ನ ಮಾಡಬೇಕು. ವಿಚಿತ್ರ ಏನು ಅಂತಂದರೆ, ಜಡವಾದ ವಸ್ತುಗಳ ಜೊತೆಗೆ ಬೇಕಾದಷ್ಟು ನಾವು ವ್ಯಾಪಾರಗಳನ್ನು ಮಾಡಬಹುದು. ಆದರೆ ಚೇತನವಾಗಿರ್ತಕ್ಕಂಥ ವಸ್ತುಗಳ ವ್ಯಾಪಾರ ಮಾಡೋದು ತುಂಬ ಕಷ್ಟ. ಜಡವಾದ ವಸ್ತುಗಳೇ ನಮ್ಮ ಮಾತು ಕೇಳೋಂಗಿಲ್ಲ, ಅದು ಬೇರೆ, ಕೆಲವು ಸಲ ಕೈ ಕೊಡುತ್ತೆ. ಆದರೆ ಚೇತನರಂತೂ ಇನ್ನೂ ಬಹಳ ಕಷ್ಟ. ನಾವು ಅನ್ಕೋತೀವಿ ಒಂದು, ಆಗೋದೊಂದು, ನಾವು ಹೇಳೋದೊಂದು, ಅವ್ರು ಕೇಳೋದೊಂದು, ತಿಳ್ಕೊಳ್ಳೋದೊಂದು, ನಡೆಯೋದೊಂದು, ಮಾಡೋದೊಂದು, ಎಲ್ಲ ಏನೋ ಹೋಗ್ತಾ ಇರ್ತದೆ. ಇದೇ ಯಾಕೆ ಕಷ್ಟ ಅಂತಂದರೆ, ತಂದೆ ತಾಯಿಗಳ ಸೇವೆ ಮಾಡಿ ತುಂಬ ಕಷ್ಟ, ಗುರುಗಳ ಸೇವೆ ಮಾಡಿ ತುಂಬ ಕಷ್ಟ. ಶಾಲಿಗ್ರಾಮದಲ್ಲಿ ಪೂಜೆ ಮಾಡೋದು ಸ್ವಲ್ಪ ಸರಳ ಇನ್ನು, ಯಾಕಂದ್ರೆ ದೇವರೇ ನಮ್ಗೆ ಕೇಳೋಂಗಿಲ್ಲ, ಏನಿದ್ರು ನಡೀತಂತ. ಬೇರೆ ಯಾವುದೋ ಪೂಜೆ ಮಾಡಿ ತುಂಬ ಸುಲಭ. ಆದರೆ ಒಬ್ಬ ಮನುಷ್ಯನ ಜೊತೆ ವ್ಯವಹಾರ ಮಾಡೋದು ನೋಡ್ರಿ, ಮನುಷ್ಯ ಅಲ್ಲ, ಪಶು ಪಕ್ಷಿ ಪ್ರಾಣಿ ಯಾವುದೊಂದು ಚೇತನ, ಆ ಚೇತನ ಜೊತೆ ವ್ಯವಹಾರ ಮಾಡಬೇಕು ಅಂದರೆ ತುಂಬ ಕಷ್ಟ ಅದು. ಹೀಗಾಗಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ಜೀವನದಲ್ಲಿ ಯಾವುದಕ್ಕೆ ನಾವು ಹೆಚ್ಚು ಮಹತ್ವ ಕೊಡಬೇಕು ಅಂತ ಅರ್ಥ ಆಗೋದಿಲ್ಲ ನಮಗೆ. ಕೊನೆ ತನಕ ಅರ್ಥ ಆಗೋದಿಲ್ಲ. ನೀವು 50 ವರ್ಷ ಆಗಲಿ, 60 ವರ್ಷ ಆಗಲಿ, 70 ವರ್ಷ ಆಗಲಿ, ಇವತ್ತು ಇದು ಚೆನ್ನಾಗಿದೆ ಅಂತ ಅನ್ಕೋತೀವಿ, ಅದು ಮಾಡ್ಲಿಕ್ಕೆ ಹೋಗ್ತೀವಿ, ಸರಿ ಇಲ್ಲ ಮತ್ತೆ ಇನ್ನೊಂದು ಹೋಗಿ, ಅದು ಅಂತ ಇದಿಲ್ಲ, ಇದು ಇನ್ನೊಂದು ಮಾಡು, ಅದಿಲ್ಲ ಇನ್ನೊಂದು. ಶಾಸ್ತ್ರ ಒಂದೇ ಹೇಳ್ತೀವಿ, ಏನು ಬೇಕಾದ ಮಾಡು, ದೇವರಿಗಾಗಿ ಮಾಡಿ, ಮುಗಿದೋಯ್ತು ಅಷ್ಟೇ. ಆನ್ಸರ್ ಒಂದೇ ಏನಂತಂದರೆ, ನಿಮ್ಮ ಹೆಂಡತಿಗೆ ಆಗಲಿ, ಮಕ್ಕಳಿಗಾಗಲಿ, ಅಥವಾ ಪರೋಪಕಾರ ಮಾಡ್ತೀಯಾ, ಪೂಜೆ ಮಾಡ್ತೀಯಾ, ದಾನ ಕೊಡ್ತೀಯಾ, ಏನು ಮಾಡಿದರೂ ಕೂಡ ದೇವರಿಗಾಗಿ ಮಾಡಿಬಿಟ್ರೆ ನಾವು ಸೇಫ್ ಆಗಿರ್ತೀವಿ. ನಮಗೇನು ಕಷ್ಟ ಇಲ್ಲ, ನಮಗೆ ಟೆನ್ಷನ್ ಇಲ್ಲ. ಯಾಕೆ ಅಂತಂದರೆ, ಅವ ಸಂತೋಷ ಪಟ್ಟರೇನು ಬಿಟ್ಟೇನು. ನಾನು ಬಹಳ ಪ್ರೀತಿಯಿಂದ ನನ್ನ ಮಗಳು ನಮ್ಮ ಮಗ ಬೇಕಾದವನು ಚೆನ್ನಾಗಿ ಮದುವೆ ಮಾಡ್ಕೊಡ್ತೀವಿ. ಆಮೇಲೆ ಅವ್ರು ಅಂತಾರೆ, ನೀವೇನು ಮಾಡಲೇ ಇಲ್ಲ ಅಂತಂತಾರೆ. ಏನು ಮಾಡೋದು, ನಾವೇನು ಕಷ್ಟಪಟ್ಟಿವಿ ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅವರಿಗೆ. ನಮಗೆ ದುಃಖ ಆಗತ್ತೆ. ಅವಾಗೇನು ಮಾಡಬೇಕು, ಇವಾಗ ದುಃಖ ಪಡಬೇಕಾ ಸಂತೋಷ ಪಡಬೇಕಾ ಎರಡೂ ಅರ್ಥ ಆಗೋದಿಲ್ಲ. ಯಾವಾಗ ನಾವು ಮಾಡೋದೆಲ್ಲ ದೇವರಿಗಾಗಿ ಅಂದ್ಕೊಳ್ತೀವಿ ನೋಡ್ರಿ, ಅವಾಗೇನು ಕಷ್ಟ ಆಗೋದಿಲ್ಲ. ಆಯ್ತಪ್ಪ, ನನ್ನ ಕರ್ತವ್ಯ ನಾನು ಮಾಡಿಬಿಟ್ಟೆ, ದೇವ್ರ ಪ್ರೀತನಾಗಲಿ. ಹೀಗೆ ಒಬ್ಬರೊಬ್ಬರು ತಾವು ಮಾಡ್ತಕ್ಕಂತಹ ಕರ್ಮಗಳನ್ನು, ಅವರವ್ರು ಮಾಡ್ತಕ್ಕಂತಹ ಕರ್ಮಗಳನ್ನು ಯಾವಾಗ ನಾವು ಭಗವಂತನ ಸಮರ್ಪಣೆ, ಭಗವಂತನ ಪೂಜೆ ಅಂತ ತಿಳ್ಕೊತೀವಿ ನೋಡ್ರಿ, ಆವಾಗೇನೂ ಕಷ್ಟ ಆಗೋದಿಲ್ಲ, ಏನೂ ಶ್ರಮ ಆಗೋದಿಲ್ಲ, ಏನೂ ತೊಂದರೆ ಆಗೋದಿಲ್ಲ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರಗಳು ಬರುತ್ತೆ, ಇನ್ನೊಬ್ಬರಿಗಾಗಿ ನಾವು ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತೀವಿ, ಆಗ ಮಾತ್ರ ನಮಗೆ ಶ್ರಮ ಆಗತ್ತೆ. ಹೀಗಾಗಿ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಅಂತ ಹೇಳಿದ ಹಾಗೆ, ನಮ್ಮ ಉದ್ದೇಶ ಏನು ಅಂತಂದರೆ, ಪರಮಾತ್ಮನ ಪ್ರೀತಿಗಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ ಅಂತ ಯಾವಾಗ ತಿಳ್ಕೊಳ್ತೀವಿ, ಆಗ ನಮಗೇನು ಶ್ರಮ ಆಗೋದಿಲ್ಲ. ಶ್ರಮ ಆಗೋದಿಲ್ಲ ಅಂತಂದರೆ ದೈಹಿಕವಾದ ಶ್ರಮ ಆಗಿರ್ಬೋದು, ಮಾನಸಿಕ ಶ್ರಮ ಆಗಿರ್ಬೋದು, ತೃಪ್ತಿ ಅಂತೂ ಇರುತ್ತೆ. ನಾನೇನು ಮಾಡಿದರೂ ಇದರಿಂದ ಭಗವಂತ ಪ್ರೀತಿ ಆಗಬೇಕು, ನಾನು ಮಾಡಿದ್ದೀನಿ, ಈ 4 ಜನ ಹೊಗಳಿದ್ರೇನೋ 4 ಜನ ಬಿಟ್ಟರೇನೋ ಅಂತ
ನಾವು ಸಂತೋಷದಿಂದ ಇರಲಿಕ್ಕಾಗತ್ತೆ. ಹೀಗಾಗಿ ಸಕಲ ಕಾರ್ಯಗಳು ಭಗವಂತನ ಪ್ರೀತಿ ಆಗುವಂತೆ ನಮ್ಮ ಜೀವನವನ್ನು ಭಗವಂತ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ವಿಶೇಷ ಆ ಎಲ್ಲ ಕಾರ್ಯಗಳಿಂದ ಭಗವಂತ ಪ್ರೀತನಾಗಲಿ, ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ನವರಾತ್ರಿ ಉತ್ಸವದಲ್ಲಿ ವಿಶೇಷವಾಗಿ ನಮ್ಮ ಶ್ರೀಮತಿ ಮಾಲಾ ಅವರು ಈ 10 ದಿನದ ಒಂದು ಲಕ್ಷ್ಮೀ ಶೋಭಾನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೇವರು ಅವರಿಂದ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿಸಲಿ, ಈ ರೀತಿಯಾದ ಕಾರ್ಯಗಳನ್ನು ಮಾಡಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ತಮ್ಮಿಂದಲೂ ಈಗಾಗಲೇ ನಾನು ಹೇಳಿದ ಹಾಗೆ ಲಕ್ಷ್ಮೀ ಶೋಭಾನ ಪಾರಾಯಣ 1,00,000ದವರೆಗೆ ಆಗಿದೆ. ಇನ್ನೂ ಅದು ಹೆಚ್ಚಾಗಿ ಆಗಿ ಮುಂದಿನ ಬರುವ ಅಧಿಕ ಮಾಸದವರೆಗೆ ಅದು ನಡೀತದೆ. ಅಷ್ಟರೊಳಗೆ ನಿಶ್ಚಿತವಾಗಿ 1 ಕೋಟಿ ಆಗುತ್ತೆ ಅಂತ ಅನ್ನೋದು ನಮ್ಮ ಸಂಕಲ್ಪ ಅಲ್ಲ, ದೇವರ ಸಂಕಲ್ಪ. ಪ್ರಾರಂಭ ಮಾಡಿದ್ದು ದೇವರೇ, ಮುಗಿಸೋದು ದೇವರೇ ಬಿಟ್ಬಿಡೋಣ. ನಾವು ಪ್ರಯತ್ನ ಅಂತೂ ನಾವು ಮಾಡೋದಷ್ಟೇ. ಪ್ರಾಮಾಣಿಕವಾಗಿರ್ತಕ್ಕಂತಹ ಪ್ರಯತ್ನ ಮಾಡಿದರೆ ದೇವರು ನಿಶ್ಚಿತವಾಗಿಯೂ ಫಲ ಕೊಡ್ತಾನೆ. ಆ ಭಗವಂತನೇ ನಮ್ಮಿಂದ ಮಾಡಿಸಿ ಫಲವನ್ನು ಕೊಳ್ಳಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.